ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. You don't just want a car. ಜಮಖಂಡಿಯಲ್ಲಿ ತಾಲೂಕಾ ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ವೀಕ್ಷಕರೇ, ದಿನಾಂಕ 26/6/2026 ಶುಕ್ರವಾರ ಮುಂಜಾನೆ 11:30 ತಾಲೂಕಾ ಗಾಣಿಗ ಸಮಾಜ ಹಾಗೂ ತಾಲೂಕಾ ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವು ಶುಕ್ರವಾರ ಜಮಖಂಡಿಯ ಮುಧೋಳ ರಸ್ತೆಯ ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ಪಾಪು ಶ್ರೀ ಸಿದ್ದಮುಖ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ತಾಲೂಕಾ ಗಾಣಿಗ ಸಮಾಜದ ಅಧ್ಯಕ್ಷರಾದ ಕೆ.ಕೆ. ತುಪ್ಪದ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಜಿ.ಎಸ್. ನ್ಯಾಮಗೌಡ, ಮಾಜಿ ಶಾಸಕರಾದ ಆನಂದ ಸಿ ನ್ಯಾಮಗೌಡ ಹಾಗೂ ಜಮಖಂಡಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ರಾಹುಲ್ ಎಸ್ ಕನೂತಿ ಭಾಗವಹಿಸಿ ಮಾತನಾಡಿದರು. ಸಮಾಜದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಂಘಟನಾ ಬೆಳವಣಿಗೆಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಇಂಥ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವಾಗಿದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾಜಕ್ಕೆ ಕೀರ್ತಿ ತರುವಂತೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಅತಿಥಿಗಳಾಗಿ ಜ್ಯೋತಿ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗ್ಯಾ ನಿಂಗನೂರ, ಜ್ಯೋತಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಸಿದ್ದರಾಮಗು ಜಂಬಗಿ, ತಾಲೂಕಾ ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಗದೇವ ಪಾಸು, ತಾಲೂಕಾ ಗಾಣಿಗ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಾ ಸಾ ನ್ಯಾಮಗೌಡ, ಉಪಾಧ್ಯಕ್ಷ ನಾಗಪ್ಪ ಬಾ ಮುತ್ತಕ್ಕನವರ ಹಾಗೂ ಮಹಿಳಾ ಯುವ ಘಟಕದ ಅಧ್ಯಕ್ಷೆ ರಾಜಶ್ರೀ ಇ ನ್ಯಾಮಗೌಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರು ಹಾಗೂ ನಿವೃತ್ತ ನೌಕರರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು, ಮುಖಂಡರು, ನೌಕರರು, ವಿದ್ಯಾರ್ಥಿನಿಯರು, ತಾಯಂದರು ಹಾಗೂ ಸಮಾಜದ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ವರದಿ ಎರಡನೇದಾಗಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸುಂದರವಾಗಿ, ಸರಳವಾಗಿ ಮತ್ತು ಬಹಳ ಶಿಸ್ತಿನಿಂದ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಾ ಗಾಣಿಗ ಸಮಾಜ ಮತ್ತು ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಳೆದ 15 ವರ್ಷಗಳಿಂದ ಇದು 16ನೇ ವರ್ಷ ಯಶಸ್ವಿಯಾಗಿ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಅವರು ಕೂಡ ನಾನು ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ವಿಚಾರ ಇದೆ. ಸಮಾಜದ ಸುಮಾರು 160ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಇವತ್ತು ತಮ್ಮ ಮನೆತನಕ್ಕೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಹೆಮ್ಮೆ ಕೊಡುವಂಥ ಒಂದು ಸಾಧನೆ ನೀವು ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನೇನು ಹೆಚ್ಚು ಮಾತನಾಡಿ ಹೋಗೋದಿಲ್ಲ. ಯಾಕಂತಂದ್ರೆ ಹಿರಿಯರು ಹೇಳ್ತಾರೆ, ಭಾಷಣಕಾರ ಮೊದಲೇ ಭಾಷಣಕಾರ ಆಗಬೇಕು, ಊಟಕ್ಕೆ ಬಂದು ಮೊದಲೇ ಪಂಕ್ತಿಗೆ ಊಟಕ್ಕೆ ಬಂದಿರಬೇಕು ಅಂತ ಹೇಳಿ. ಅಂದರೆ ಮೊದಲೇ ಭಾಷಣಕಾರ ಆಗಬೇಕಾದ್ರೆ ಅನೇಕ ವಿಷಯಗಳ ಸಿಕ್ಕ ಮಾತನಾಡಕ್ಕೆ, ಆದರೆ ಕೊನೆ ಭಾಷಣಕಾರರಿಗೆ ಏನು ಮಾತಾಡಬೇಕು ಅನ್ನೋದು ವಿಷಯ ಹೊಂದಿರಂಗಿಲ್ಲ. ಆದರೂ ಕೂಡ ಇವತ್ತು ವಿದ್ಯಾರ್ಥಿನಿಯರು ನೀವೇನು ಈ ಒಂದು ಸಾಧನೆ ಮಾಡಿದ್ದೀರಿ, ಇದು ನಿಮ್ಮ ಇಷ್ಟಕ್ಕೆ ನಿಮ್ಮ ಸಾಧನೆ ನಿಲ್ಲಬಾರದು. ಮುಂದಿನ ದಿನಮಾನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡತಕ್ಕಂಥ ಒಂದು ಛಲವನ್ನು ಹೊಂದಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಸರ್ತಿ ಏನಾಗ್ತೈತೆ ಅಂದರೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಈ 90% ಅದು ಬಹಳ ಕಾಮನ್ ಆಗಿರ್ತದೆ. 90%, 95% ಬಹುಶಃ ನನಗೆ ಅನಿಸ್ತೈತಿ 99 ತಗೊಂಡು ಕೂಡ ಇವತ್ತಿನ ಕಾಂಪಿಟೇಟಿವ್ ಜನರೇಷನಲ್ಲಿ ಕಡಿಮೆ ಅಂತ ಹೇಳ್ಬೋದು. ಅದವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದ್ಬಿಟ್ಟೈತಿ, ನಿಮ್ಮನ್ನಿನ್ನೂ ಕಾಂಪಿಟೇಷನಲ್ಲಿ ದೂರುವಂಥ ಕೆಲಸ ಆಗ್ಬಾರ್ದು. ಅದಕ್ಕೆ ನೀವು ಬರೀ ಎಸ್ಎಸ್ಎಲ್ಸಿಯಲ್ಲಿ ಪಿಯುಸಿಯಲ್ಲಿ ಸಾಧನೆ ಮಾಡಿ ಒಂದು ಯಾವ ಇಂಜಿನಿಯರು, ಡಾಕ್ಟರು ಅಥವಾ ಬೇರೆ ಬೇರೆ ಹುದ್ದೆಯಲ್ಲಿ ನೌಕರಿ ಮಾಡುವ ಅಷ್ಟಕ್ಕೆ ನೀವು ಸೀಮಿತಗೊಳ್ಳಬೇಕು. ನನ್ನ ವಿಚಾರ ಏನು ಅಂತಂದ್ರೆ ನೀವು ಉದ್ಯಮಿಯಾಗಿ ಹೊರಡಬೇಕು. ಯಾಕಂತಂದ್ರೆ ನೀವು ಬರೀ ನೌಕರಿ ಹಿಡ್ಕೊಂಡ್ರೆ ನೀವು ಮತ್ತು ನಿಮ್ಮ ಮನೆಗೆ ಅಷ್ಟೇ ಸೀಮಿತ ಆಗ್ತದೆ. ಆದರೆ ನೀವು ಉದ್ಯಮಿಯಾಗಿ ಹೊರಡೋದ್ರಿಂದ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಇವತ್ತು ನಾವೆಲ್ಲ ಸಿದ್ದು ನ್ಯಾಮಗೌಡ ನೋಡ್ತೀವಿ. ನಾವು ಪಂಜಾಬ್ ಸಿದ್ದು ನ್ಯಾಮಗೌಡ ಒಂದು ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿ ಈ ಭಾಗದ ಅನೇಕ ಜನ ವಿದ್ಯಾವಂತರ ಯುವಕರಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡುವಂಥ ಕೆಲಸ ಇವತ್ತು ನಮ್ಮ ಮುಂದೆ ಕಾಣ್ತದೆ. ಕೇವಲ ಉದ್ಯೋಗ ಕೊಡೋದು ಅಷ್ಟೇ ಅಲ್ಲ, ಈ ಭಾಗದ ಜನರಿಗೆ, ಈ ಭಾಗದ
ಸಂಸ್ಥೆ ನಮ್ಮ ಕಣ್ಣು ಇದೆ ಅಂತ ನಾವು ಹೇಳಬೇಕಾಗ್ತದೆ. ಸೊ ಆ ರೀತಿ ನೀವು ಕೂಡ ಮುಂಬರುವ ದಿನಗಳಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಾಗಿ ಹೊರ ಹೋಗಬೇಕು ಅಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ನೀವು ಅನ್ಕೊಳ್ಬೋದು ಉದ್ಯಮಿ ಆಗಬೇಕಾದ್ರೆ ಬಹಳಷ್ಟು ಬಂಡವಾಳ ಬೇಕಾಗ್ತೈತಿ, ನಮ್ಮ ಕಡೆ ಹೇಳಿ ಬಂಡವಾಳ ಬಹಳ ನಾವು 10 ತಾಸು ಓದೋದಿಲ್ಲ, 15 ತಾಸು ಓದ್ತೀವಿ, ಇನ್ನೊಂದು 4% ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳುವಂತ ಕೆಲಸ ನಾವು ಮಾಡಬಹುದು. ಅಂದ್ರೆ ಬಂಡವಾಳಶಾಹಿಗಳಾಗಿ ನಮ್ಮಿಂದ ಹೆಂಗೆ ಸಾಧ್ಯ ಇದೆ ಅಂತ ನೀವೆಲ್ಲ ಅದು ನಿಮಗೆ ಹೇಳ್ತೀನಿ. ನಿಮ್ಮಲ್ಲಿ ಕ್ಷಣ, ಧೈರ್ಯ ಮತ್ತು ತಾಳ್ಮೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ಒಂದು ವಿಶ್ವಾಸದ ಏನ್ ಬೇಕಾದೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಣಿಗೆ ಸೊ ಹೀಗಾಗಿ ಇವತ್ತು ಅನೇಕ ಉದಾಹರಣೆಗಳು ನಮ್ಮ ಕಣ್ಣಿಗೆ ನಿಮಗೆ ಒಂದು ಸಂದರ್ಭ ಹೇಳ್ಬೇಕಂದ್ರೆ ಒಬ್ಬ ಯುವಕ ಆಫ್ರಿಕಾ ಕಂಟ್ರಿಯಲ್ಲಿ ಹುಟ್ಟಿ ಅವ 12 ವರ್ಷಗಳ ಒಂದು ವಿಡಿಯೋ ಗೇಮ್ ತಯಾರು ಮಾಡ್ತಾನೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇಂದ. 12 ವರ್ಷಗಳ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಯಾರು ಹುಡುಗರು ಬರಂಗಿಲ್ಲ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕಲಿಸೋದು ನೀವು PUC ಅಥವಾ BCA ಅಥವಾ ಇಂಜಿನಿಯರಿಂಗ್ ಕೋರ್ಸಿಗೆ ಬಂದಾಗ ಪ್ರೋಗ್ರಾಮಿಂಗ್ ಮಾಡೋದು ಕಲಿಸ್ತಾರೆ. ಆದ್ರೆ ಆ ಹುಡುಗ 12 ವರ್ಷದ ಪ್ರೋಗ್ರಾಮಿಂಗ್ ಮಾಡಿ ಒಂದು ವಿಡಿಯೋ ಗೇಮ್ ತಯಾರು ಮಾಡ್ತಾನೆ. ಆ ವಿಡಿಯೋ ಗೇಮ್ ತಯಾರು ಮಾಡಿ ಅಷ್ಟಕ್ಕೆ ಸುಖವಾಗಿಲ್ಲ. ಆ ವಿಡಿಯೋ ಗೇಮ್ ತಯಾರು ಮಾಡಿದ್ರಿಂದ ಮಾರಾಟ ಮಾಡ್ತಾನೆ. ಎಷ್ಟು ಮಾರಾಟ ಮಾಡಬೇಕು ಅಂತಂದ್ರೆ ಸುಮಾರು 7-7.5 ಸಾವಿರ ಕೋಟಿ ರೂಪಾಯಿ ಮಾರಾಟ ಮಾಡ್ತಾನೆ. ಯಾವ ವಯಸ್ಸಿಗೆ? 12ನೇ ವಯಸ್ಸಿಗೆ ಮಾರಾಟ ಮಾಡ್ತಾನೆ. ಅವ ಅಷ್ಟಕ್ಕೆ ಸುಖವಾಗಿಲ್ಲ. ಅವ ಹೇಳ್ತಾನೆ ನನ್ನ ಕೆಪಾಸಿಟಿ ಭಾಳ ಐತಿ, ನಾ ಬರೀ 7-7.5 ಸಾವಿರ ಕೋಟಿ ಗಂಟೆ ಸಮಾಧಾನ ಕೊಡೋದು ಬೇಡ ಅಂತ ಹೇಳಿ ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೊಂದು ಕಂಪ್ನಿ ತಯಾರು ಮಾಡ್ತಾನೆ. ಅವತ್ತಿನ ಕಾಲ ಒಳಗೆ ನಾವೆಲ್ಲ ನ್ಯೂಸ್ ಪೇಪರ್ ಅಂತ ಫಿಸಿಕಲ್ ಆಗಿ ಓದ್ತಿದ್ವಿ ನಾವು. ಅವ ಏನು ಮಾಡ್ತಾನಂದ್ರೆ ಡಿಜಿಟಲ್ ಆ್ಯಪ್ ಅನ್ನು ನಿರ್ಮಾಣ ಮಾಡ್ತಾನೆ. ನೀವು ಹೆಂಗೆ ಮೊಬೈಲ್ ನಾವು ಬೇರೆ ಬೇರೆ ಇವತ್ತು ನಾವೆಲ್ಲ ನ್ಯೂಸ್ ಓದ್ತೀವಿ, ಹಂಗೆ ನ್ಯೂಸ್ ಓದುವಂಥ ಒಂದು ಆ್ಯಪ್ ತಯಾರು ಮಾಡ್ತಾನೆ. 20% ಯಾರು ವಿದ್ಯಾರ್ಥಿಗಳು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾಗತ್ತಪ್ಪ ನಮ್ಮ ಸಮಾಜದಲ್ಲಿ ನನ್ನ ಮಕ್ಕಳನ್ನ ಎಲ್ಲರೂ ನೌಕರಿ ಮಾಡ್ತಾರೆ. ಅವ್ರು ನೌಕರಿ ಹೋದ್ಮೇಲೆ ಗಂಡು ಮಕ್ಕಳ ಕೆಲಸ ಏನು? ಮನೆ ಮತ್ತು ಒಂದು ವೇಳೆ ನೀವು ದೊಡ್ಡ ನೌಕರಿ ಮಾಡಿದ್ರಿ, ಏನೋ ಮಾಡಿದ್ರಿ, ಆದ್ರೆ ಅಲ್ಲಿ ನೀವು ಕರೆಕ್ಟ್ ಆಗಬೇಕು. ಒಂದ್ಸಲ ರಾಜ್ಯದಲ್ಲಿ ಇದರಾಗಿ ಏನು ಮಾಡಬೇಕು ಅಂದ್ರೆ ಜ್ಯೋತಿ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಬಹುದು. ಮನೆ ನಡೆದಂತಹ ಚುನಾವಣೆಯಲ್ಲಿ 9 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಿದ್ದಾರೆ. ಅವರನ್ನು ಸನ್ಮಾನ ಮಾಡಬೇಕಂತೇಳಿ ವತಿಯಿಂದ ತೀರ್ಮಾನಿಸಿದಾಗ ಅವರೆಲ್ಲರೂ ಹೊರಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಶ್ರೀ ಮಲ್ಲಿಕಾರ್ಜುನ್ ಇನ್ನು ಅಧ್ಯಕ್ಷರು ಜ್ಯೋತಿ ಬ್ಯಾಂಕ್ ಕಂಪನಿಯವರು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ. ಅದೇ ರೀತಿ ಶ್ರೀ ಸಗರಪ್ಪ ನ್ಯಾಮಗೌಡ ಉಪಾಧ್ಯಕ್ಷರು ಜ್ಯೋತಿ ಬ್ಯಾಂಕ್ ಕಂಪನಿ, ಶ್ರೀ ಕಲ್ಲಪ್ಪ ಕುಪ್ಪ ನಿರ್ದೇಶಕರು, ಶ್ರೀ ಸಂಗಪ್ಪ ಕಡ್ಡಿಮನಿ ನಿರ್ದೇಶಕರು, ಶ್ರೀ ಶಿವಲಿಂಗಪ್ಪ ದೇಸಾಯಿ, ಶ್ರೀ ಮಲ್ಲಪ್ಪ ಉಳ್ಳಾಗಡ್ಡಿ, ಶ್ರೀ ರಾಜು ಹೊಸೂರ್, ಶ್ರೀಮತಿ ಸುವರ್ಣ ಕುಂಟೆ, ಶ್ರೀಮತಿ ಸವಿತಾ ಅಡ್ಗೆ ಇವರೆಲ್ಲರೂ ಪ್ರತಿ ವರ್ಷ ಈ ಕಾರ್ಯಕ್ರಮದ ಒಂದು ವ್ಯವಸ್ಥೆಯಿಂದ ಈ ಜ್ಯೋತಿ ಕೋಆಪರೇಟಿವ್ ಬ್ಯಾಂಕಿಂದ ಕೊಡ್ತಾರೆ. ಅದರಿಂದ ದೂರದ ಅವರು ವೇದಿಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ಶ್ರೀ ಸಮರ್ಥ ಸಂಜು ಹೊಸಮನಿ ಸಾಕಿನ್ ಮುನ್ನೂರವರು ರಾಜ್ಯ ಮಟ್ಟದ 15 ಮಟ್ಟದ ಸಭೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅವರು ವೇದಿಕೆಯ ಮೇಲೆ ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಕುಮಾರಿ ಸೀಮಾ ನಂಜಪ್ಪ ಹುಡುಗಿ ಸಾಕಿಗಳು ಈಗ ಯಶವಂತಪುರ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಅವರು ಅದೇ ರೀತಿ ಡಾಕ್ಟರ್ ಉಮೇಶ್ ಚನ್ನಪ್ಪ ದೇಸಾಯಿ ಇವರು ದ್ರಾವಿಡ ವಿಶ್ವವಿದ್ಯಾಲಯ ಆಂಧ್ರ ಪ್ರದೇಶ ಕುಪ್ಪಂನಿಂದ ಪ್ರಶಸ್ತಿಯನ್ನು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಶ್ರೀ ಶ್ರೀಧರ್ ಚಂದ್ರಸಪ್ಪ ಸಾಯ್ಕೊಂಡು ಸಾಯ್ಕಿಂಗ್ ಪದವಾಗಿ
ಇವರು 44 ಕೆಜಿ ಕುಸ್ತಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಅವರು ಕೂಡ ಈ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಅದೇ ರೀತಿ ಶ್ರೀ ಶಿವಪ್ಪ ಶ್ರೀಶೇಪ ಜಂಬಿ 55 ಕೆಜಿ ಕುಸ್ತಿಯಲ್ಲಿ ಪ್ರಥಮ ಜಂಬಿ. ಸಮರ್ಥ ಸಂಜೀವ್ ಕುಮಾರ್ ಲಕ್ಷ್ಮಿ ಅವರು ವೇದಿಕೆ ಮೇಲೆ ಬಂದು ತಮ್ಮ 15 ವರ್ಷದಲ್ಲಿ ಉತ್ತಮ ಸ್ಥಾನ ಪಡೆದಿದ್ದಾರೆ. ಅವರು ಭೇಟಿನ ಆಗಿತ್ತು ಅದೇ ಅದು ನೋಡಿದ್ದೆ ನಾಟಕ ಮಾಡೋದು ತೋರಿಸೋಣ.